ಎಸ್ ಬಾಲಚಂದರ್ ಅವರು ಮಾಡಿದ್ದಾರೆ. ನಾವಿಲ್ಲಿ ಶಿವಾಜಿ ಸರ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಪರಾಶಕ್ತಿ ಫಸ್ಟ್ ಫಿಲಮ್ಮೇ ಹಿಟ್ಟಾಗಿ ಓವರ್ನೈಟ್ ಸ್ಟಾರ್ ಆಗಿಬಿಟ್ಟಿದ್ರು ಅವರು. ಅವರಿಗೆ ಈ ರೀತಿಯ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್, ಒಂದು ಆ್ಯಂಟಿ ಹೀರೋ ಪಾತ್ರನ ಕೊಟ್ಟಿದ್ದಾರೆ. ಅದನ್ನು ಅವರು ಧೈರ್ಯವಾಗಿ ಒಪ್ಕೊಂಡು ಮಾಡಿದ್ದಾರೆ. ಅವರಿಗೆ ಏನು ಸ್ಕೋಪ್ ಇದೆ ಫಿಲಮಲ್ಲಿ ಕಂಪೇರ್ ಟು ದ ಲೀಡಿಂಗ್ ಲೇಡಿ ಸ್ವಲ್ಪ ಕಡಿಮೆನೇ, ಆದರೂ ಅವರು ಅದನ್ನು ಒಪ್ಕೊಂಡು ತನ್ನ ಕೆಲಸ ಏನಿದೆಯೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇದರೊಳಗೆ ಶಿವಾಜಿಯವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿರುವಂತಹ ಪಂಡ್ರಿಬಾಯಿ ಅವರು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅವರ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಅವರ ಒಂದು ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಒಂದು ಸೆಟ್ಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲ ಆ ಕತೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ. ಈಗ ನಮಗೆ ನೋಡಿದಾಗ ಕೆಲವು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ನಾಟಕೀಯವಾಗಿ ಕೆಲವೊಂದು ಕಡೆ ಕಾಣ್ಬೋದು. ಬಟ್ ಆ ಕಾಲದಲ್ಲಿ ಇದ್ದಂತಹ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನಾವು ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್ ಅಂತ ಹೇಳ್ಬೋದು. ಈ ಚಿತ್ರದ ಸಪೋರ್ಟಿಂಗ್ ಕಾಸ್ಟ್ನ ನಾವು ನೋಡಿದ್ರೆ CID ಪಾತ್ರವನ್ನು ಮಾಡಿದಂತಹ ಜಾವರ್ ಸೀತಾರಾಮನ್ ಅವರು, ಚಿನ್ನಯ್ಯ ಪಿಳ್ಳೈ ಪಾತ್ರವನ್ನು ಮಾಡಿದಂತಹ PD ಸಂಬಂಧಂ ಅವರು, ಹಾಗೂ ಹೇಮಾ ಪಾತ್ರವನ್ನು ಮಾಡಿದಂತಹ ಮೇನಕಾ, ಅಂಬುಜಂ ಪಾತ್ರವನ್ನು ಮಾಡಿದಂತಹ ಸೂರ್ಯಕಲಾ, ಪಟ್ಟಾಭಿ ಪಾತ್ರವನ್ನು ಮಾಡಿದಂತಹ ಬಾಲಚಂದ್ರನ್, ಇವರೆಲ್ಲರೂ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಚಿತ್ರದ ಹೈಲೈಟ್ ಏನು ಅಂದರೆ ಇದರ ಒಂದು ಸಿನಿಮಾಟೋಗ್ರಫಿ. ಮಾರುತಿ ರಾವ್ ಅವರ ಸಿನಿಮಾಟೋಗ್ರಫಿ ಏನಿದೆ ಈ ಒಂದು ಥ್ರಿಲ್ಲರ್ ಮೂವಿಗೆ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿರುವುದು AVM ಸ್ಟುಡಿಯೋಸ್ನ ಒಂದು ಆರ್ಕೆಸ್ಟ್ರಾ ಇದೆ, ಅವ್ರದ್ದು ಸರಸ್ವತಿ ಸ್ಟೋರ್ ಆರ್ಕೆಸ್ಟ್ರಾ ಅಂತ. ಅವರೇ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿದ್ದಾರೆ. ಈ ಥ್ರಿಲ್ಲರ್ ಚಿತ್ರಕ್ಕೆ ಬೇಕಾಗಿರುವಂತಹ ಒಂದು ಅದ್ಭುತವಾದ BGMನ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಎಡಿಟರ್ ಎಸ್ ಸೂರ್ಯ ಅಂತ. ಇವರೆಲ್ಲರೂ ಈ ಒಂದು ಕ್ರೂ ಏನಿದೆ ಅವರು ಎಸ್ ಬಾಲಚಂದರ್ ಅವರ ಒಂದು ಡ್ರೀಮ್ ಏನಿತ್ತು, ಒಂದು ಎಕ್ಸ್ಟ್ರಾರ್ಡಿನರಿ ಥ್ರಿಲ್ಲರ್ ಫಿಲ್ಮ್ ಮಾಡಬೇಕಂತ, ಅದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅಂದನಳ್ ಚಿತ್ರ ಒಂದು ಮರ್ಡರ್ ಮಿಸ್ಟ್ರಿ ಫಿಲ್ಮ್, ಒಂದು ಥ್ರಿಲ್ಲರ್. ಆದರೆ ಅದರ ಬಾಟಮ್ ಲೈನ್ ಏನಿದೆ ಅದು ದೇಶಭಕ್ತಿ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ಒಂದು ಸರ್ಕಾರ ತನ್ನ ದೇಶದ ಯಂಗ್ ಟ್ಯಾಲೆಂಟ್ಸ್ ಏನಿದೆ ಅವನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ ಅವರಿಗೆ ಎನ್ಕರೇಜ್ಮೆಂಟ್ ಮಾಡದೇ ಇದ್ದರೆ ಈ ಒಂದು ಯುವ ಪ್ರತಿಭೆ ಏನಿದೆ ಅದು ಹೇಗೆ ಸರ್ಕಾರಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಅಂಜೋದಿಲ್ಲ ಅನ್ನೋದು ಸಹ ಇದರ ಒಂದು ಬಾಟಮ್ ಲೈನ್. ಅಂದನಾಳ್ ಚಿತ್ರ ಕುರುಸೋ ಅವರ ರೋಷಮಾನ್ ಚಿತ್ರದ ಒಂದು ಇನ್ಸ್ಪಿರೇಷನ್ನಿಂದ ಮಾಡಿರುವಂತಹ ಒಂದು ಚಿತ್ರ. ಆದರೆ ರೋಷಮನ್ನ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲ. ಥೀಮ್ ಮಾತ್ರ ಸಿಮಿಲರ್ ಥೀಮ್ ಅಂತ ಹೇಳ್ಬೋದು. ಅಂದರೆ ಒಂದು ಘಟನೆ ನಡೆಯುತ್ತೆ, ಅದನ್ನು ಎಲ್ಲರೂ ತಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವಲ್ಲಿ ಅದನ್ನು ಹೇಳ್ತಾರೆ ಅನ್ನೋದಷ್ಟೆ. ಅದೇ ರೀತಿ